ನಮಸ್ತೆ ವೀಕ್ಷಕರೇ, ಮತ್ತೊಂದು ಪ್ರೋಮೋ ಬಂದಿದೆ. ಬೆಳಗ್ಗೆ ಪ್ರೋಮೋ ಬಂತು, ಸ್ವಲ್ಪ ಲೇಟ್ ಆಯಿತು ಹೊಡೆಯೋಕ್ಕೆ ಪ್ರೋಮೋ. ಅಂದರೆ ಏನಪ್ಪ ಅಂತಂದರೆ, ಇವಾಗ ತಾನೇ ಒಬ್ಬೊಬ್ಬರ ಬನ್ನ ಬೆಳಕಿಗೆ ಬರ್ತಾ ಇದೆ. ಒಂದೂವರೆ ತಿಂಗಳಾದಮೇಲೆ ಒಬ್ಬೊಬ್ಬರ ಬನ್ನ ಬೆಳಕಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಟಾಸ್ಕ್ನ ಆಡಿಸ್ತಾರೆ. ಮೊನ್ನೆ ರಾಶಿಕಾ ಮತ್ತು ರಕ್ಷಿತಾದು ಒಂದು ಲೆಟರ್ ಸಲುವಾಗಿ ಒಂದು ಟಾಸ್ಕ್ನ, ಅಂದರೆ ಯಾರು ಬಹುಮತ ತೋರಿಸಂಗಿಲ್ಲ, ಎಲ್ಲರೂ ಕೂಡ ಒಪ್ಪಿಗೆ ಆಗಬೇಕು ಅಂತ ತೋರಿಸ್ತಾರೆ. ಬಟ್ ಅದರಲ್ಲಿ 6 ಜನ ಈ ಕಡೆ ಆದರು, 6-7 ಜನ ಈ ಕಡೆ ಆದರೂ ಆಯಿತು. ಬಟ್ ಒಬ್ಬರು ಮಾತ್ರ ನನಗೆ ಕನ್ಫ್ಯೂಷನ್ ಇತ್ತು. ಏನಪ್ಪ ಅಂದರೆ ಧ್ರುವಂತ್ ಯಾವ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಇವತ್ತಿನವರೆಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏನು ಇಂಡಿವಿಜುವಲಾಗಿ ಆಡ್ತಾ ಇದ್ದಾರಾ, ಇಲ್ಲ ಅಂದರೆ ಇಲ್ಲಿ ತೊಗೊಂಡೋಗಿ ಅಲ್ಲಿಗೆ ಹೇಳ್ತಾ ಇದ್ದಾರಾ, ಇಲ್ಲ ಅಂದರೆ ಅಲ್ಲಿ ತೊಗೊಂಡೋಗಿ ಇಲ್ಲಿಗೆ ಹೇಳ್ತಾ ಇದ್ದಾರಾ ಅಂತೇಳ್ಬಿಟ್ಟು 1.5 ತಿಂಗಳಾಯಿತು. ಇನ್ನೂ ಕೂಡ ಅವ್ರನ್ನ ಅಂದರೆ ಅವ್ರನ್ನ ಜಡ್ಜ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಓಕೆ, ಒಂದ್ಸಲ ಅಲ್ಲಿರ್ತಾರೆ, ಅವ್ರ ಪರ ಮಾತಾಡ್ತಾರೆ, ಒಂಥರ ಇಲ್ಲಿರ್ತಾರೆ, ಇವ್ರ ಪರ ಮಾತಾಡ್ತಾರೆ. ಒಂದೊಂದು ಸಲ ರಕ್ಷಿತಾ ಬಂದ್ಬಿಟ್ಟು ನನ್ನ ತಂಗಿ ಅಂತಾರೆ. ಅದೇ ರೀತಿ ಇವಾಗ ವೋಟಿಂಗ್ ವಿಚಾರ ಬಂದಾಗ ಅವ್ರ ಪರ ಆಗೋದಿಲ್ಲ. ಇವ್ರು ಏನು ಅಂತಲೇ ಕೂಡ ಅರ್ಥ ಆಗ್ತಾಯಿಲ್ಲ. ಇವಾಗ ಪ್ರೋಮೋದಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಅದೇ ಇದೆ ಅಂತಲೇ ಹೇಳ್ಬೋದು. ಗಿಲ್ಲಿ ಉರ್ಸೋವಂಥ ಕೆಲಸನ ಮಾಡಿದ್ದಾನೆ ಯಥಾ ಪ್ರಕಾರ. ಏನು ಅಂದರೆ ಗಿಲ್ಲಿ ಒಂಥರ ಹೆಂಗಂದರೆ ಎಲ್ಲದನ್ನೂ ಕಾಮಿಡಿಯಾಗಿ ಮಾಡೋಕ್ಕೆ ಹೋಗ್ತಾನೆ, ಎಲ್ಲನೂ ಕಾಮಿಡಿಯಾಗಿ ಮಾಡ್ತಾನೆ. ಬಟ್ ಅದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಟ್ರಿಗರ್ ಆಗಿಬಿಡುತ್ತೆ ಕೆಲವೊಬ್ಬರಿಗೆ. ಅದೇ ರೀತಿ ಇವತ್ತು ಟ್ರಿಗರ್ ಮಾಡ್ಕೊಂಡಿದ್ದಾರೆ ಪ್ರೋಮೋದಲ್ಲಿ 3 ಜನ. ಮೊದಲನೇದಾಗಿ ಅಶ್ವಿನಿ ಗೌಡ, ನೆಕ್ಸ್ಟ್ ಬಂದ್ಬಿಟ್ಟು ರಿಷಾ, ಆಮೇಲೆ ಬಂದ್ಬಿಟ್ಟು ಧ್ರುವಂತ್ ಜೊತೆ ದೊಡ್ಡ ಗಲಾಟೆನೇ ಆಗಿಬಿಟ್ಟಿದೆ ಇವತ್ತು. ನೀನು ಯಾಕೆ ನನ್ನ ಇದರಲ್ಲಿ ಮೂಗು ತೋರಿಸ್ತೀಯಾ, ನೀನು ಏನು ಕರೆಕ್ಟಾಗಿದೆಯಾ, ನೀನೇನು ಆಟ ಆಡ್ತಾಯಿದ್ಯಾ ಅಂತೇಳ್ಬಿಟ್ಟು ಧ್ರುವಂತ್ ಕೇಳಿದಾಗ, ನಾನೇನು ಆಟ ಆಡ್ತಾಯಿಲ್ಲ, ನಾನು ಕಾಮಿಡಿನೇ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನನಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದು ಅಂತೇಳ್ಬಿಟ್ಟು ಹೇಳ್ತಾನೆ ಯಾರೋ ಧ್ರುವಂತ್. ಆವಾಗ ಕಿಚ್ಚನ ಚಪ್ಪಾಳೆ ಅಂದ ತಕ್ಷಣವೇ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ ಧ್ರುವಂತ್. ಕಿಚ್ಚನ ಚಪ್ಪಾಳೆ ಬಂದಿದೆ ಅಂದ ತಕ್ಷಣವೇ ಫುಲ್ ಆ್ಯಕ್ಟಿವ್. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಧ್ರುವಂತನ ಜಡ್ಜ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲ ನೋಡಿ, ಈ ವಾರ ಅಥವಾ ಇನ್ನು 2 ವಾರದಲ್ಲಿ ಧ್ರುವಂತ್ ಹೋಗ್ಬೋದು ಅಂತ ಅನಿಸುತ್ತೆ. ಆದರೆ ಆ್ಯಕ್ಟಿವ್ ಆಗಿದ್ದಾನೆ, ಎಲ್ಲ ಮಾತಾಡ್ತಾನೆ, ಎಲ್ಲದರಲ್ಲೂ ಸ್ಟ್ಯಾಂಡ್ ತಗೋತಾನೆ ಧ್ರುವಂತ್, ಆ್ಯಕ್ಟಿವ್ ಆಗಿದ್ದಾನೆ. ಬಟ್ ಯಾಕೋ ಆ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದ್ರ ಜೊತೆಗೆ ರಿಷಾ ಏನು ಅಂತ ಹೇಳ್ತಾಳೆ ಅಂತಂದರೆ, ಇವತ್ತಿನ ಪ್ರೋಮೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀನು ಇಷ್ಟು ಚೀಪ್ ಮೆಂಟಾಲಿಟಿ ಇದೆಯಾ, ಹಾಗೆ ಹೀಗೆ. ಮೊನ್ನೆ ತಾನೂ ಕೂಡ ಮಸಿ ಬಳಿಯುವಾಗ ಯಾವ ರೀತಿ ಹೇಳಿದ್ಲು, ನೀನು ಮಾಡೋದೆಲ್ಲ ನಾಟಕ ಅಂತ ಹೇಳಿದ್ರು. ಬಟ್ ಅದೇ ರಿಷಾ ಇದಕ್ಕೆ ಬಂದಾಗ, ಇನ್ನು ಸ್ಟಾರ್ಟಿಂಗ್ ಬಂದಾಗ ಏನೇನು ಚಿನ್ನು ಅನ್ನೋದೇನು, ರನ್ನ ಅನ್ನೋದೇನು ಅದ್ಭುತವಾಗಿ ಮಾಡಿದ್ರಲ್ಲ 2 ದಿನ. ನಾವು ಅಂದ್ಕೊಂಡ್ಬಿಟ್ಟಿದ್ವಿ, ಏನು ಈಗ ಇಷ್ಟು ಆ್ಯಕ್ಟಿವ್ ಆಗಿದ್ದಾಳಲ್ಲ, ಇನ್ನು ನೆಗೆಟಿವ್ ಆಗ್ತಾಳ ಅಂತ ಅನ್ಕೋತಾ ಇದ್ವಿ. ಬಟ್ ನೆಗೆಟಿವ್ ಆಗೇ ಬಿಟ್ಲು ಅಕ್ಕ. ಎಲ್ಲದರಲ್ಲೂ ತಂದೆಲ್ಲಿ ನಿಮಗಿರಲಿ ಅಂತ ಹೇಳ್ಬಿಟ್ಟು ಮೂಗು ತೋರಿಸ್ತಾಳೆ. ಅದೇ ಮೊನ್ನೆ ಇವರು ಕೂಡ ಅದೇ ಅಂದಿದ್ದು, ಯಾರು ಸೂರಜ್ ಅದೇ ಅಂದಿದ್ದು, ಹೇ ಅಂದ್ಬಿಟ್ರೆ ಅಂತ. ಅದು ಸುಖಪಟ್ಟು ಟ್ರೋಲ್ ಆಗೈತೆ. ಈ ಥರ ಲಾಸ್ಟಲ್ಲಿಯೂ ಕೂಡ ಟ್ರೋಲ್ ಆಗಿತ್ತು. ಬಟ್ ನೋಡಬೇಕು, ನಿನ್ನೆ ಆಟ ಅಷ್ಟೊಂದೇನೇ ಆ್ಯಕ್ಟಿವ್ ಆಗಿರಲಿಲ್ಲ. ಏನು ಅಂದರೆ ಹೊರಗಡೆ ಅವ್ರನ್ನ ಕರೆಸಿದ್ರು, ಅವರು ಗೊತ್ತಿರೋರೆ. ಯಾರು ಹೊರಗಡೆ ಅವರಂದ್ರೆ ಅಭಿಮಾನಿಗಳಂತೂ, ಅಥವಾ ಬಿಗ್ ಬಾಸ್ನ ನೋಡುವಂಥ ಅಭಿಮಾನಿಗಳಲ್ಲ, ಅಲ್ಲಿರೋರೆ, ಗೊತ್ತಿರೋರೆ, ಪರಿಚಯ ಇರೋರೆ. ಎಲ್ಲರಿಗೂ ಯಾರು ಕಾವ್ಯ ಬಂದ ತಕ್ಷಣ ಕಾವು ಅಂತಾಯಿದ್ರು. ಅದೇ ರೀತಿ ಅಭಿಷೇಕ್ ಬಂದ ತಕ್ಷಣ ಅಭಿ ಅಂತಾಯಿದ್ರು, ಮಾಳು ಬಂದ ತಕ್ಷಣ ಮಾಳು ಅಂತಾಯಿದ್ರು. ಈ ರೀತಿ ಎಲ್ಲರೂ ಬಂದ ತಕ್ಷಣ ಕೂಗು ಹೊಡಿತಾನೆ ಇದ್ದರು. ನೋಡಬೇಕು ಇನ್ನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯಾಕೋ ಪ್ರೋಮೋ ಎಡಿಟಿಂಗು ಕರೆಕ್ಟಾಗಿದೆ, ಬಟ್ ಎಪಿಸೋಡ್ಗಳು ಕರೆಕ್ಟಾಗಿ ಬರ್ತಾಯಿಲ್ಲ. ಓಕೆ, ಯಾಕಪ್ಪ ಅಂತಂದರೆ ಇವತ್ತು ಬೆಳಿಗ್ಗೆ ಪ್ರೋಮೋ ಬಂದಿದೆ ಅಂದ್ಕೊಳ್ಳಿ, ಅದು ಇವತ್ತು ನೈಟಲ್ಲಿ ಇರಲ್ಲ. ಇವತ್ತು 9 ಗಂಟೆ ಶೋಗೆ ಇರಲ್ಲ. ಅದು ಯಾಕೆ 2 ದಿನ ಒಂದೊಂದು ದಿನ ಪೆಂಡಿಂಗ್ ಇಡ್ತಾಯಿದ್ದಾರೆ? ಯಾಕೆ ನಿನ್ನೆ ಬಂದಿರೋದು ನಿನ್ನೆನೇ ಹಾಕಿದ್ರು? ಯಾಕಪ್ಪ ಅಂದರೆ ಇವತ್ತು ಶುಕ್ರವಾರ ಕ್ಯಾಪ್ಟನ್ ಆಗಬೇಕು, ಜೈಲಿಗೆ ಹೋಗಬೇಕು. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ನಾಳೆಗೆ ಕಿಚ್ಚ ಬರ್ತಾರೆ. ಓಕೆ, ಆ ರೀತಿ ಎಲ್ಲ ಇದ್ದಾವೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ 6 ಜನ ಇದ್ದರು ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಇದೊಂಥರ ಕ್ಯಾಪ್ಟನ್ಸಿ ಟಾಸ್ಕು. ನಮ್ಮ ಸ್ನೇಹಿತರು ಯಾರೋ ಹೇಳ್ತಾಯಿದ್ರು, ಕ್ಯಾಪ್ಟನ್ ಟಾಸ್ಕ್ ಅನ್ನೋಂಥರ ಒಂದು ಗತ್ತು ಗಾಂಭೀರ್ಯ ಇರುತ್ತೆ. ಈ ಸಲ ಏನು ಗತ್ತು ಗಾಂಭೀರ್ಯ ಎಂಥದ್ದು ಇಲ್ಲ. ಅವ್ರ ಲೆಟ್ರ್ ಬರುತ್ತಂತೆ, ಅವ್ರು ತೊಗೋಬೇಕಂತೆ, ತಗೊಂಡ್ರೆ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆ ಆಗ್ತಾರಂತೆ. ಇದೊಂಥರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬೆಲೆನೇ ಇಲ್ದಂಗೆ ಆಯಿತು ಅಂತ ಹೇಳಿದ್ರು. ಅದು ನಿಜಾನೇ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇವತ್ತು ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತೇಳಿ ಕುತೂಹಲದಿಂದ ಕಾಯ್ತಾಯಿದ್ರಿ. ಕೆಲವೊಂದು ಮಾಹಿತಿಗಳಿಂದ ಬರ್ತಾ ಇರೋದು ಏನು ಅಂದರೆ, ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾಯಿದೆ. ಬಟ್ ನೋಡಬೇಕು, ಇನ್ನೂ ಅಫಿಷಿಯಲಾಗಿ ಬಂದಿಲ್ಲ. ಅಫಿಷಿಯಲಾಗಿ ಇವತ್ತೇನಾದ್ರು ಪ್ರೋಮೋ ಬಂದರೆ ಗೊತ್ತಾಗುತ್ತೆ. ಇವತ್ತು ಮಧ್ಯಾಹ್ನ ಏನಾದರೂ ಪ್ರೋಮೋ ಬಂದುಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೋಡೋಣ, ಮತ್ತೇನಾದ್ರು ಅಪ್ಡೇಟ್ ಇದ್ದರೆ ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.